ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ಮೆನುನಲ್ಲಿ ಇರುವಂತಹ ಫಂಕ್ಷನ್ಸ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನೀವಿಲ್ಲಿ ನೋಡಬಹುದು ಫಂಕ್ಷನ್ಸ್ ಲೈಬ್ರರಿ, ಹಲವಾರು ಫಾರ್ಮುಲಾಸ್ ಇಲ್ಲಿ ಸಿಗುತ್ತೆ. ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ ಯಾವ ಫಾರ್ಮುಲಾಗಳನ್ನು ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಫಸ್ಟ್ ನಾವಿಲ್ಲಿ ಇನ್ಸರ್ಟ್ ಫಂಕ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವಿಲ್ಲಿ ನೋಡ್ತಾ ಇರಬಹುದು ಸಮ್, ಅವರೇಜ್, ಇಫ್, ಹೈಪರ್ ಲಿಂಕ್, ಕೌಂಟ್, ಮ್ಯಾಕ್ಸ್, ಸಮ್ ಇಫ್, ಈ ರೀತಿಯಾಗಿ ಕೆಲವು ಫಾರ್ಮುಲಾಸ್ ನಮ್ಗೆ ಸಿಗುತ್ತೆ. ನಂತರ ಆಟೋಸಮ್ ಆಪ್ಷನ್, ಇಲ್ಲಿ ಸಹ ನೀವು ನೋಡಬಹುದು ಅದೇ ಆಪ್ಷನ್ಸ್ ನಮ್ಗೆ ಸಿಗುತ್ತೆ. ಸಮ್, ಅವರೇಜ್, ಕೌಂಟ್ ನಂಬರ್ಸ್, ಮ್ಯಾಕ್ಸಿಮಮ್, ಮಿನಿಮಮ್, ಮೋರ್ ಫಂಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ಏನು ಇನ್ಸರ್ಟ್ ಫಂಕ್ಷನ್ ಆಪ್ಷನ್ ಅನ್ನ ಯೂಸ್ ಮಾಡ್ತೀವಿ ಅದೇ ಫಾರ್ಮುಲಾಸ್ ನಮ್ಗಿಲ್ಲಿ ಸಿಗುತ್ತೆ. ನಾವು ರಿಸಲ್ಟ್ ಶೀಟ್ ಅನ್ನು ಮಾಡಬೇಕಾದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಸಮ್ ಫಾರ್ಮುಲಾವನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ ಮತ್ತು ಯಾವಾಗ ಯೂಸ್ ಮಾಡ್ತೀವಿ, ಟೋಟಲ್ ಅವರೇಜ್ ಅನ್ನ ಕಂಡುಹಿಡಿಯೋದಿಕ್ಕೆ ಮತ್ತು ಇಫ್ ಅನ್ನ ನಾವು ಯಾವಾಗ ಯೂಸ್ ಮಾಡಬೇಕು, ಮ್ಯಾಕ್ಸಿಮಮ್ ನಂಬರ್ಸ್, ಮಿನಿಮಮ್ ನಂಬರ್ಸ್, ಈ ರೀತಿಯಾಗಿ ಹಲವಾರು ಫಾರ್ಮುಲಾಸ್ ನ ನಾವಿಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ನೀವು ನೋಡಬಹುದು ರೀಸೆಂಟ್ಲಿ ಯೂಸ್ಡ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವು ರೀಸೆಂಟ್ ಆಗಿ ಯೂಸ್ ಮಾಡಿರುವಂತಹ ಫಾರ್ಮುಲಾಸ್ ನಮ್ಗಿಲ್ಲಿ ಸಿಗುತ್ತೆ. ಸಮ್, ಅವರೇಜ್, ಇಫ್, ಹೈಪರ್ ಲಿಂಕ್, ಕೌಂಟ್, ಮ್ಯಾಕ್ಸಿಮಮ್, PMT ಅಥವಾ ಮಿನಿಮಮ್, ಈ ರೀತಿಯಾಗಿ ನಾವು ರೀಸೆಂಟ್ ಆಗಿ ಯಾವೆಲ್ಲ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀವಿ ಆ ಫಾರ್ಮುಲಾಗಳು ನಮ್ಗಿಲ್ಲಿ ಸಿಗುತ್ತೆ. ಇಲ್ಲಿ ನಾವು ಇನ್ಸರ್ಟ್ ಫಂಕ್ಷನ್ ಇರಬಹುದು ಅಥವಾ ಆಟೋಸಮ್ ಆಪ್ಷನ್ ಅಥವಾ ರೀಸೆಂಟ್ಲಿ ಯೂಸ್ಡ್ ಫಾರ್ಮುಲಾಸ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಸಮ್. ಸಮ್ ಅಂದ್ರೆ ಟೋಟಲ್ ಮಾಡೋದು ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಟೋಟಲ್ ಮಾಡೋದಕ್ಕೆ ಹಲವಾರು ಮೆಥಡ್ ಇರುತ್ತೆ. ಯಾವುದೇ ಮೆಥಡ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಮಗೆ ಯಾವ ಮೆಥಡ್ ತುಂಬಾ ಈಸಿ ಅನ್ಸುತ್ತೆ ನಾವು ಆ ಮೆಥಡ್ ಅನ್ನ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈ ನಂಬರ್ಸ್ ಗಳನ್ನ ಅಥವಾ ಈ ಮಾರ್ಕ್ಸ್ ಗಳನ್ನ ನಾವಿಲ್ಲಿ ಟೋಟಲ್ ಮಾಡಬೇಕು. ಈಕ್ವಲ್ SUM ಸಮ್ ಅಂತೇಳಿ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಸಹ ಹಲವಾರು ಫಾರ್ಮುಲಾಸ್ ನಮ್ಗೆ ಬರುತ್ತೆ, ನೀವು ಇಲ್ಲಿ ನೋಡಬಹುದು. ನಂತರ ಓಪನ್ ಬ್ರಾಕೆಟ್, ನಾವು ಯಾವ ನಂಬರ್ ಗಳನ್ನ ಟೋಟಲ್ ಮಾಡಬೇಕು ಆ ನಂಬರ್ ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಕ್ಲೋಸ್ ಬ್ರಾಕೆಟ್, ನಂತರ ಎಂಟರ್. ನೆಕ್ಸ್ಟ್ ಈಕ್ವಲ್ SUM ಸಮ್, ಓಪನ್ ಬ್ರಾಕೆಟ್. ನಾವು ಇಲ್ಲಿ ಇರುವಂತಹ ಯಾವುದೇ ಮಾರ್ಕ್ಸ್ ಗಳನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಬೇರೆ ಮಾರ್ಕ್ಸ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ ಅಥವಾ ಕೀಬೋರ್ಡ್ ಇಂದ ನಾವು ಕಾಮಾ ಸಿಂಬಲ್ ಅನ್ನ ಯೂಸ್ ಮಾಡಿ ಬೇರೆ ನಂಬರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬಹುದು ಈ ರೀತಿಯಾಗಿ. ಕಾಮಾ, ನೆಕ್ಸ್ಟ್ ಬೇರೆ ಯಾವ ನಂಬರ್ ಅನ್ನ ನಾವಿಲ್ಲಿ ಟೋಟಲ್ ಮಾಡಬೇಕು ಅಥವಾ ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಕೀಯನ್ನ ಪ್ರೆಸ್ ಮಾಡಿ ಸಹ ಬೇರೆ ನಂಬರ್ ಅನ್ನ ಸೆಲೆಕ್ಟ್ ಮಾಡಬಹುದು. ನಂತರ ಕ್ಲೋಸ್ ಬ್ರಾಕೆಟ್, ಎಂಟರ್. ಈ ರೀತಿಯಾಗಿ ನಾವು ಸಮ್ ಫಾರ್ಮುಲಾವನ್ನ ಯಾವುದೇ ನಂಬರ್ಸ್ ಗಳನ್ನ ಕೌಂಟ್ ಮಾಡೋದಕ್ಕೆ ನಾವಿಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅವರೇಜ್, ಎಷ್ಟು ನಂಬರ್ಸ್ ನ ಅವರೇಜ್ ಅಥವಾ ಯಾವ ಟೇಬಲ್ ನ ಅವರೇಜ್ ನಾವಿಲ್ಲಿ ಕಂಡುಹಿಡಿಬೇಕು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಈ ಮಾರ್ಕ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್, ನೀವು ಇಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಅವರೇಜ್ ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ನಂತರ ಕೌಂಟ್ ನಂಬರ್ಸ್, ಎಂಟರ್. ಎಷ್ಟು ನಂಬರ್ಸ್ ಅನ್ನ ನಾವು ಎಂಟ್ರಿ ಮಾಡಿದ್ದೀವಿ ನಮ್ಗಿಲ್ಲಿ ತೋರಿಸ್ತಾ ಇದೆ. 1 2 3 4 5 6 ಈ ರೀತಿಯಾಗಿ. ಅಥವಾ ಕೌಂಟ್ ನಂಬರ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ನಂತರ ಎಂಟರ್, ನೀವಿಲ್ಲಿ ನೋಡಬಹುದು 42 ನಂಬರ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿದ್ದೀವಿ. ಈ ರೀತಿಯಾಗಿ ನಾವು ಕೌಂಟ್ ಮಾಡಬೇಕಾಗುತ್ತೆ ಎಷ್ಟು ಬಾಕ್ಸ್ ಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ನಾನಿಲ್ಲಿ ಈ ಮಾರ್ಕ್ಸ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಕೌಂಟ್ ಕಡಿಮೆ ಆಗ್ತಾ ಇದೆ. ಈ ರೀತಿಯಾಗಿ ಎಕ್ಸೆಲ್ ಅಲ್ಲಿ ನಾವು ಒಂದ್ಸಲ ಯಾವುದೇ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಿದ್ರೆ ನಾವು ಟೇಬಲ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿದಾಗ ರಿಸಲ್ಟ್ ಸಹ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಮತ್ತೆ ನಮಗೆ ಯಾವುದೇ ಫಾರ್ಮುಲಾವನ್ನ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ಈ ರೋ ನಲ್ಲಿ ನಾವು 6 ನಂಬರ್ಸ್ ಅನ್ನ ಎಂಟ್ರಿ ಮಾಡಿದ್ವಿ.
ಆದ್ರೆ 2 ನಂಬರ್ ನಾನೀಗ ಡಿಲೀಟ್ ಮಾಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಇರುವಂತಹ ನಂಬರ್ಸ್ 4 ಇಲ್ಲಿ 4 ಚೇಂಜ್ ಆಗಿದೆ ಈ ರೀತಿಯಾಗಿ. ನಂತರ ಆಟೋಸಮ್ ಮ್ಯಾಕ್ಸಿಮಮ್ ನಂಬರ್ ಯಾವ್ದಿದೆ ನಮ್ಗಿಲ್ಲಿ ತೋರಿಸುತ್ತೆ, ನೀವಿಲ್ಲಿ ನೋಡಬಹುದು. ನೆಕ್ಸ್ಟ್ ಮಿನಿಮಮ್ ನಂಬರ್ ಎಂಟರ್, ನೀವು ಇಲ್ಲಿ ನೋಡಬಹುದು ಮಿನಿಮಮ್ ನಂಬರ್ ಯಾವ್ದಿದೆ ನಮ್ಗಿಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವು ಈ ಫಾರ್ಮುಲಾಗಳನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನಮ್ಗಿಲ್ಲಿ ಸಿಗುತ್ತೆ ಫೈನಾನ್ಷಿಯಲ್ ಫಂಕ್ಷನ್. ಇಲ್ಲಿ ನೀವು ನೋಡಬಹುದು ಹಲವಾರು ಫಾರ್ಮುಲಾಸ್ ನಮ್ಗಿಲ್ಲಿ ಸಿಗುತ್ತೆ. ನಾನಿಲ್ಲಿ ಕೆಲವೇ ಫಾರ್ಮುಲಾಗಳ ಎಕ್ಸಾಂಪಲ್ ಅನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಫೈನಾನ್ಷಿಯಲ್ ಫಂಕ್ಷನ್ ಅಂದ್ರೆ ಫೈನಾನ್ಸ್ಗೆ ಸಂಬಂಧಪಟ್ಟಂತಹ ಹಲವಾರು ಫಾರ್ಮುಲಾಸ್ ನಮ್ಗಿಲ್ಲಿ ಸಿಗುತ್ತೆ. ನಾನಿಲ್ಲಿ ಕೆಲವೇ ಫಾರ್ಮುಲಾಗಳನ್ನ ನಿಮ್ಗಿಲ್ಲಿ ಹೇಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಫಸ್ಟ್ ಇದೆ PMT, IPMT ಮತ್ತು PPMT. ನಾನಿಲ್ಲಿ ಕೆಲವೇ ಎಕ್ಸಾಂಪಲ್ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಮೊದಲು ನಾವು PMT ಫಾರ್ಮುಲಾವನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೋಡೋಣ. ಎಕ್ಸೆಲ್ ಅಲ್ಲಿ ನಾವು ಇದೇ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕಂತ ಏನಿಲ್ಲ. ನಮಗೆ ಫಾರ್ಮುಲಾಗಳು ಗೊತ್ತಿದ್ರೆ ಯಾವ ಫಾರ್ಮುಲಾವನ್ನ ನಾವು ಯಾವ ರೀತಿಯಾಗಿ ಬೇಕಾದ್ರೂ ಯೂಸ್ ಮಾಡಬಹುದು. ಫಾರ್ಮುಲಾಗಳನ್ನ ಯೂಸ್ ಮಾಡೋದಕ್ಕೆ ಯಾವುದೇ ರೂಲ್ಸ್ ಇಲ್ಲ. ನಾವು ಈ ಫಾರ್ಮುಲಾವನ್ನ ಇಲ್ಲೇ ಯೂಸ್ ಮಾಡ್ಬೇಕಂತ, ನಾವು ಯಾವ ಫಾರ್ಮುಲಾವನ್ನ ಯಾವ ರೀತಿಯಾಗಿ ಬೇಕಾದ್ರೂ ಯೂಸ್ ಮಾಡಬಹುದು. ಇಲ್ಲಿ ನಾನು ಒಂದು ಟೇಬಲ್ ಅನ್ನ ಹಾಕ್ತಾ ಇದ್ದೀನಿ. ಎಕ್ಸಾಂಪಲ್, ನಾವು ಲೋನ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗಿದೆ. ಎ ಅನ್ನೋ ಪರ್ಸನ್ ಲೋನ್ ಅನ್ನ ತಗೊಂಡಿದ್ದಾರೆ. ನಾವಿಲ್ಲಿ ಲೋನ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗಿದೆ. ಸೆಲೆಕ್ಟ್ ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್, ಸೆಂಟರ್ ಅಲೈನ್, ಕಾಲಮ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಮೊದಲು ನಾವಿಲ್ಲಿ ಲೋನ್ ಅಮೌಂಟ್ ಅನ್ನ ಬರಿಬೇಕಾಗುತ್ತೆ. ಲೋನ್ ಅಮೌಂಟ್ ಎಷ್ಟಿದೆ? 1,80,000 rupees. ಎಂಟರ್. ನಂತರ ಇಂಟ್ರೆಸ್ಟ್ ರೇಟ್ 8% ಇಂಟ್ರೆಸ್ಟ್. ನಂತರ ಲೋನ್ ಪೀರಿಯಡ್ 5 year ಇದೆ, 5 years. Select increase font size, table and border, draw grid border. ಇಲ್ಲಿ ನೀವು ನೋಡಬಹುದು ಲೋನ್ ಅಮೌಂಟ್ 1,80,000 ಇದೆ, 8% ಇಂಟ್ರೆಸ್ಟ್. ಮೊದಲು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 8% ಇಂಟ್ರೆಸ್ಟ್ ಆದ್ರೆ 1,80,000 rupeesಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ. ನಂತರ ಅದನ್ನ ನಾವು 5 years ವರೆಗೆ ಕಟ್ಟಬೇಕಾಗುತ್ತೆ. ಮಂತ್ಲಿ ನಾವಿಲ್ಲಿ ಪೇ ಮಾಡಬೇಕಾಗುತ್ತೆ. ಪ್ರತಿ ತಿಂಗಳು ನಾವು ಲೋನ್ ಮತ್ತೆ ಇಂಟ್ರೆಸ್ಟ್ ಎರಡು ಸೇರಿ ಎಷ್ಟು ಪೇ ಮಾಡ್ಬೇಕನ್ನೋದನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಾವು ಯಾವಾಗಲೂ ಮೊಬೈಲ್ ಕ್ಯಾಲ್ಕುಲೇಟರ್ ಇಂದ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದೇ ರೀತಿಯಾಗಿ ನಾವು ಮಾಡಬಹುದು. ಎಕ್ಸೆಲ್ ಅಲ್ಲೂ ಸಹ ನಾವು ಯಾವ ರೀತಿ ಪರ್ಸೆಂಟೇಜ್ ಅನ್ನು ಕಂಡುಹಿಡಿದಿದ್ವಿ ಅದೇ ರೀತಿಯಾಗಿ ಇಲ್ಲಿ ಸಹ ಮಾಡಬಹುದು. ಆದರೆ ಫಾರ್ಮುಲಾ ಮೆನುನಲ್ಲಿ ಕೊಟ್ಟಿರುವಂತಹ ಫೈನಾನ್ಷಿಯಲ್ ಫಾರ್ಮುಲಾಸ್ ಏನಿದೆ ಇಲ್ಲಿ ನೀವು ನೋಡಬಹುದು. ಹಲವಾರು ಫಾರ್ಮುಲಾ ನಮ್ಗಿಲ್ಲಿ ಸಿಗುತ್ತೆ. ಈ ಫಾರ್ಮುಲಾಗಳನ್ನ ಯೂಸ್ ಮಾಡಿ ರಿಸಲ್ಟ್ ಅನ್ನ ನಾವು ಯಾವ ರೀತಿಯಾಗಿ ಕಂಡುಹಿಡಿಬೇಕಂತ ನೋಡೋಣ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು PMT ಫಾರ್ಮುಲಾ. ನಾವು ಇಲ್ಲಿ ಕೀಬೋರ್ಡ್ ಇಂದ ಟೈಪ್ ಮಾಡಬಹುದು ಅಥವಾ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು PMT ಫಾರ್ಮುಲಾ. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ಈಗ ಈ ಬಾಕ್ಸ್ ಗಳಲ್ಲಿ ನಾವು ಡೀಟೇಲ್ಸ್ ಅನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿಯಾಗಿ ಅಂತ ನೋಡೋಣ. ನಾನಿಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕೀಬೋರ್ಡ್ ಇಂದ ಟೈಪ್ ಮಾಡೋಣ ಈಕ್ವಲ್ PMT ಓಪನ್ ಬ್ರಾಕೆಟ್. ನಂತರ ನಾವೀಗ ಫಾರ್ಮುಲಾವನ್ನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಅಂತ ನೀವಿಲ್ಲಿ ನೋಡಬಹುದು. MS ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಫಾರ್ಮುಲಾವನ್ನ ಅಪ್ಲೈ ಮಾಡಿದ್ರೆ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡ್ಬೇಕಂತ ನಮ್ಗಿಲ್ಲಿ ತೋರಿಸುತ್ತೆ. ರೇಟ್, ಪರ್ ರೇಟ್, PV, FV ಈ ರೀತಿಯಾಗಿ ಇದನ್ನ ನಾವು ನೋಡ್ಕೊಂಡು ಸಹ ಯಾವುದೇ ಫಾರ್ಮುಲಾಗಳನ್ನ ಯೂಸ್ ಮಾಡಬಹುದು. ಮೊದಲು ನಾವಿಲ್ಲಿ ನೋಡಬಹುದು ರೇಟ್ ಅಂದ್ರೆ ಇಂಟ್ರೆಸ್ಟ್ ಆಫ್ ರೇಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. 8% ರೇಟ್. ನಂತರ ನಾವು 12 months 12 ತಿಂಗಳಿಗೆ ನಾವಿಲ್ಲಿ ಡಿವೈಡ್ ಮಾಡಬೇಕಾಗುತ್ತೆ. ಡಿವೈಡ್ ನಂತರ ಎಷ್ಟು ತಿಂಗಳಂತ ನಾವಿಲ್ಲಿ ಬರೀಬೇಕಾಗುತ್ತೆ 12 months. ನಂತರ ನೀವಿಲ್ಲಿ ನೋಡಬಹುದು ಎನ್ ಪರ್ ಅಂದ್ರೆ ನಂಬರ್ ಆಫ್ ಪೀರಿಯಡ್, ಎಷ್ಟು ತಿಂಗಳಿರಬಹುದು ಅಥವಾ ಎಷ್ಟು ವರ್ಷ ಇರಬಹುದು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಬರೆದಿದ್ದೀವಿ ಲೋನ್ ಪೀರಿಯಡ್ 5 years. ನಂತರ ನಾನಿಲ್ಲಿ ಕಾಮ ಹಾಕಬೇಕಾಗುತ್ತೆ. ನಂತರ ನಂಬರ್ ಆಫ್ ಪೀರಿಯಡ್, ಲೋನ್ ಪೀರಿಯಡ್ ಎಷ್ಟು ಮಂತ್ ಅಂತ ನಾವಿಲ್ಲಿ ಬರೆದಿದ್ರೆ ಅದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಬರೆದಿದ್ದೀವಿ 5 years. ಇದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ನಾವಿಲ್ಲಿ 5 year
5 ಇಯರ್ 1 ವರ್ಷಕ್ಕೆ ಎಷ್ಟು ತಿಂಗಳು ನಾವಿಲ್ಲಿ ಬರಿಬೇಕಾಗುತ್ತೆ ಇಂಟು 12 ಮಂತ್ಸ್. ನಾವಿಲ್ಲಿ ಲೋನ್ ಪೀರಿಯಡ್ 5 ಇಯರ್ಸ್ ಅನ್ನ ಬರೆದಿದ್ದೀವಿ. 1 ಇಯರ್ಗೆ 12 ಮಂತ್ಸ್ ಅಂತ ನಾವಿಲ್ಲಿ ಬರಿಬೇಕಾಗುತ್ತೆ. ನಂತರ ಕಾಮ. ನೆಕ್ಸ್ಟ್ ನಾವು ಬರಿಬೇಕಾಗುತ್ತೆ, ನೀವಿಲ್ಲಿ ನೋಡಬಹುದು ಪಿ ವಿ ಅಂದ್ರೆ ಪರ್ ವ್ಯಾಲ್ಯೂ. ನಾವು ತಗೊಂಡಿರುವಂತಹ ಲೋನ್ ಅಮೌಂಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಥವಾ ನಾವು ಬರಿಬಹುದು ಸೆಲೆಕ್ಟ್. ನಂತರ ನಾವಿಲ್ಲಿ ಕ್ಲೋಸ್ ಬ್ರಾಕೆಟ್ ಅನ್ನ ಹಾಕಬೇಕಾಗುತ್ತೆ. ನಂತರ ಎಂಟರ್. ನೀವೀಗ ನೋಡಬಹುದು ರಿಸಲ್ಟ್ ಯಾವ ರೀತಿಯಾಗಿ ಬಂದಿದೆ ಅಂತ. ನಾವು ಪ್ರತಿ ತಿಂಗಳು 3649 ರೂಪಾಯಿ ಮತ್ತು 75 ಪೈಸೆಗಳನ್ನ ಪೇ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಫೈನಾನ್ಷಿಯಲ್ ಫಂಕ್ಷನ್ ನಲ್ಲಿ ಇರುವಂತಹ ಫಾರ್ಮುಲಾಗಳನ್ನ ಯೂಸ್ ಮಾಡಿ ರಿಸಲ್ಟ್ ಅನ್ನ ಕಂಡುಹಿಡಿಯಬಹುದು ಅಥವಾ ನಾವು ಬೇರೆ ಫಾರ್ಮುಲಾಗಳ ಸಹಾಯದಿಂದ ಸಹ ಈ ರಿಸಲ್ಟ್ ಅನ್ನ ಕಂಡುಹಿಡಿಯಬಹುದು.